ಬಯೋ ಎಥಿಕ್ಸ್ ಅಂಡ್ ಎನ್ವಿರಾನ್ಮೆಂಟಲ್ ಎಥಿಕ್ಸ್ ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ, ದೆನ್ ಏನಿಗೋ ಏನ್ ಬರಿಬೇಕು ಅಂತ ಆಲ್ರೆಡಿ ಇರುತ್ತೆ ಅಲ್ಲಿ. ನೋಡಿ, ದ ಕಾನ್ಸೆಪ್ಟ್ ಆಫ್ ರೈಟ್ ಅಂಡ್ ರಾಂಗ್. ಎಥಿಕ್ಸ್ ಅಂದ್ರೆ ಏನು? ದ ಕಾನ್ಸೆಪ್ಟ್ ಆಫ್ ರೈಟ್ ಅಂಡ್ ರಾಂಗ್, ಸರಿ ಮತ್ತು ತಪ್ಪುಗಳ ಪರಿಕಲ್ಪನೆ. ದ ಕಾನ್ಸೆಪ್ಟ್ ಆಫ್ ರೈಟ್ ಅಂಡ್ ರಾಂಗ್ ಫ್ರಮ್ ಎನ್ವಿರಾನ್ಮೆಂಟಲ್ ಪರ್ಸ್ಪೆಕ್ಟಿವ್. ಪರಿಸರದ ದೃಷ್ಟಿಕೋನದಿಂದ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಅಧ್ಯಯನ ಮಾಡೋದು ಎನ್ವಿರಾನ್ಮೆಂಟಲ್ ಎಥಿಕ್ಸ್. ಇಟ್ ಟಾಕ್ಸ್ ಅಬೌಟ್ ದ relationship or the appropriate relationship between human beings and the environment. ತನ್ನ ಸುತ್ತಲಿರುವಂತ ಎನ್ವಿರಾನ್ಮೆಂಟ್, ಮನುಷ್ಯರಿಗೂ ಮತ್ತು ಸುತ್ತಲಿರುವಂತ ಎನ್ವಿರಾನ್ಮೆಂಟ್ ಯಾರಿದ್ದಾರೆ, ಪರಿಸರ ನಮ್ ಬಿಟ್ಟು ಇಲ್ಲಿ ನಮ್ ಜೊತೆ ಯಾರ್ಯಾರಿದ್ದಾರೆ, ಇವ್ರ ಮಧ್ಯೆ ಯಾವ ತರ ಸಂಬಂಧ ಇರಬೇಕು. ವಾಟ್ ಈಸ್ ದಟ್ ಅಪ್ರೋಪ್ರಿಯೇಟ್ ರಿಲೇಶನ್ಶಿಪ್? ವಾಟ್ ಈಸ್ ದಟ್? ಹೌ ಐ ಶುಡ್ ಟ್ರೀಟ್ ದೆಮ್ ಆಕ್ಚುಲಿ, ಯಾವ ತರ ಸಂಬಂಧ ಇರಬೇಕು ಅಂತ ಸ್ಟಡಿ ಮಾಡುತ್ತೆ ಎನ್ವಿರಾನ್ಮೆಂಟಲ್ ಎಥಿಕ್ಸ್. It also studies about the human beings' responsibilities towards environment. ಮನುಷ್ಯರಿಗೆ ಪ್ರಕೃತಿಗೆ ಸಂಬಂಧಿಸಿದಂತೆ, ಈ ಮನುಷ್ಯರು ಬಿಟ್ಟು ಇಲ್ಲಿ ಪ್ರಾಣಿ ಪಕ್ಷಿಗಳು ಗಿಡ ಮರಗಳೆಲ್ಲ ಇದೆಯಲ್ಲ, ವಾಟ್ ಈಸ್ ದಟ್ ರಿಲೇಶನ್ಶಿಪ್ ಆಕ್ಚುಲಿ? ರೆಸ್ಪಾನ್ಸಿಬಿಲಿಟೀಸ್ ಏನಿದೆ, ನಾವು ಅವುಗಳನ್ನು ಪ್ರೊಟೆಕ್ಟ್ ಮಾಡ್ಬೇಕಾ, ಎಕ್ಸ್ಪ್ಲಾಯ್ಟ್ ಮಾಡ್ಬೇಕಾ, ಏನು ಹೇಗೆ, ಯಾವ ತರ ನಮ್ಮ ರೆಸ್ಪಾನ್ಸಿಬಿಲಿಟೀಸ್ ಏನು, ಅಪ್ರೋಪ್ರಿಯೇಟ್ ರಿಲೇಶನ್ಶಿಪ್ ಏನು ಅನ್ನೋದನ್ನ ಸ್ಟಡಿ ಮಾಡುತ್ತೆ ಎನ್ವಿರಾನ್ಮೆಂಟ್. According to environmental ethics, the earth and its resources, ಭೂಮಿ ಹಾಗೂ ಭೂಮಿಯಲ್ಲಿರುವಂತಹ ಸಂಪನ್ಮೂಲಗಳನ್ನ we have to consider not only as a gift ಅಂತ ಕನ್ಸಿಡರ್ ಮಾಡಬೇಕು. It is a gift that is given by our ancestors. ಆಯ್ತಾ? ನಮ್ಮ ಹಿಂದಿನ ತಲೆಮಾರಿನವರು ನಮಗೆ ಕೊಟ್ಟಂತ ಒಂದು ಬಹುಮತಿ ಅಥವಾ ಗಿಫ್ಟ್ ಇದು ನಮ್ಗೆ ಆಕ್ಚುಲಿ. But it is not just gift actually. It is also debt. ಇದು ಸಾಲ ಕೂಡ. ಯಾರಿಂದ ಪಡೆದಿದ್ದೀವಿ ಸಾಲನ? ನೆಕ್ಸ್ಟ್ ಜನರೇಷನ್ ಇಂದ. It is a debt that we have taken from the future generation or the next generation. ಈಗ ಬರೀ ಗಿಫ್ಟ್ ಅನ್ಕೊಂಡ್ರೆ ಏನಾಗುತ್ತೆ, ಇವಾಗ ನೀವು ನಂಗೆ ಗಿಫ್ಟ್ ಕೊಟ್ರೆ ನಾನು ಅದನ್ನು ಉಪಯೋಗಿಸ್ಕೊಂಡ್ಬಿಡ್ಬೋದು. ಇಟ್ ಈಸ್ ಎ ಗಿಫ್ಟ್ ದಟ್ ವಿ ಹ್ಯಾವ್ ಟು ಫೀಲ್ ಗ್ರಾಟಿಟ್ಯೂಡ್ ಫಾರ್ ಅವರ್ ಪ್ರೀವಿಯಸ್ ಜನರೇಷನ್ ಬಿಕಾಸ್ ದೇ ಆರ್ ಏಬಲ್ ಟು ಗಿವ್ ದಿಸ್ ಅರ್ತ್. ಒಂದು ಬ್ಯೂಟಿಫುಲ್ ಏರ್ ಇದೆ, ವಾಟರ್ ಇದೆ, ಪ್ಲಾಂಟ್, ಟ್ರೀಸ್ ಎಲ್ಲ ನಮಗೆ ಕೊಟ್ಟೋಗಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಇಟ್ ಈಸ್ ಆಲ್ಸೋ ಎ ಡೆಟ್ ದಟ್ ವಿ ಹ್ಯಾವ್ ಟೇಕನ್ ಫ್ರಮ್ ದ ನೆಕ್ಸ್ಟ್ ಜನರೇಷನ್. ಮುಂದಿನ ಜನರೇಷನ್ ಇಂದ ಸಾಲ ತಗೊಂಡಿದ್ವಿ, ಆ ಸಾಲ ನಾವು ವಾಪಸ್ ಕೊಡ್ಬೇಕು. ಅಂದ್ರೆ ದಿಸ್ ಅರ್ತ್ ಅಂಡ್ ರಿಸೋರ್ಸಸ್ ವಿ ಶುಡ್ ಗಿವ್ ಇಟ್ ಟು ದ ನೆಕ್ಸ್ಟ್ ಜನರೇಷನ್, ನಾವೆಲ್ಲ ಉಪಯೋಗಿಸ್ಕೋಬಾರ್ದು. ಮತ್ತೆ ಡೆಟ್ ಅಂದ್ರೆ ಸಾಲ ತಗೊಂಡ್ರೆ ಅದಕ್ಕೆ ಇಂಟ್ರೆಸ್ಟ್ ಆಗಿ ಕೊಡ್ಬೇಕಲ್ವಾ, ಬಡ್ಡಿ ಆಗಿ ಕೊಡ್ಬೇಕು. ಅದರ ಅರ್ಥ ವಿ ಹ್ಯಾವ್ ಟು ಮೇಕ್ ದಿಸ್ ಅರ್ತ್ ಎ ಬೆಟರ್ ಪ್ಲೇಸ್ ಟು ಲಿವ್ ದ್ಯಾನ್ ವಾಟ್ ವಿ ಹ್ಯಾವ್ ರಿಸೀವ್ಡ್. ನಾವು ಹೇಗೆ ಪಡ್ಕೊಂಡ್ವಲ್ವಾ ಅದಕ್ಕಿನ್ನ ಉತ್ತಮವಾದಂತ ಪ್ಲೇಸ್ ಆಗಿ ಮಾಡಿ ಕನ್ವರ್ಟ್ ಮಾಡಿ ಅದನ್ನ ಮುಂದಿನ ಜನರೇಷನ್ಗೆ ಹೋಗಿ ಕೊಡ್ಬೇಕು. ಅದು ನಮ್ಮ ಜವಾಬ್ದಾರಿ ಅಂತ ಎನ್ವಿರಾನ್ಮೆಂಟಲ್ ಎಥಿಕ್ಸ್ ಹೇಳುತ್ತೆ. ಸೊ ಎಥಿಕ್ಸ್ ಅನ್ನೋದನ್ನ ಎನ್ವಿರಾನ್ಮೆಂಟ್, ಪರಿಸರದ ದೃಷ್ಟಿಕೋನದಿಂದ ಓದೋದೇನೆ ಎನ್ವಿರಾನ್ಮೆಂಟಲ್ ಎಥಿಕ್ಸ್. ಇದರಲ್ಲಿ ಮನುಷ್ಯರಿಗೂ ಪ್ರಾಣಿಗಳಿಗೂ ಇರುವಂತಹ ಅಪ್ರೋಪ್ರಿಯೇಟ್ ರಿಲೇಶನ್ಶಿಪ್ ಏನು, ಅಲ್ಲಿನೇ ನಮ್ಗೆ ಈ ಅನಿಮಲ್ ರೇಸಸ್ ಎಲ್ಲ ಬರುತ್ತೆ, ಅದು ಸರಿನಾ ತಪ್ಪ, ನಾವು ನಮ್ಮ ಎಂಟರ್ಟೈನ್ಮೆಂಟ್ಗೋ ನಮ್ಮ ಟ್ರೆಡಿಷನ್ಗೋಸ್ಕರ ಉಪಯೋಗಿಸ್ಕೊತಾ ಇದೀವಿ, ಸರಿನಾ ತಪ್ಪ, ಅವು ಮಾಂಸಾಹಾರ ಸೇವನೆ ಸರಿನಾ ತಪ್ಪ ಅನ್ನುವ ಪ್ರಶ್ನೆಗಳೆಲ್ಲ ಬರುತ್ತೆ ಆಕ್ಚುಲಿ. ಕ್ಲಿನಿಕಲ್ ಟ್ರಯಲ್ಸ್ ಗಳಲ್ಲಿ ಇಲಿಗಳು ಅವನ್ನೆಲ್ಲ ಕೂಡ ಉಪಯೋಗಿಸ್ತಾ ಇರ್ತೀವಿ ವೈದ್ಯಕೀಯ ಪ್ರಯೋಗಗಳಲ್ಲಿ, ಅವು ಸರಿನಾ ತಪ್ಪ, ಕೋತಿಗಳನ್ನ ಉಪಯೋಗಿಸಿದ್ರೆ ಸರಿನಾ ತಪ್ಪ, ಆ ತರದ ಎಲ್ಲಾ ಕಾನ್ಸೆಪ್ಟ್ಗಳು ಇಲ್ಲಿ. ಅಂದ್ರೆ ನಮ್ಮ ಸಿಲೆಬಸ್ ಅಲ್ಲಿ ಎನ್ವಿರಾನ್ಮೆಂಟಲ್ ಎಥಿಕ್ಸ್ ಇಲ್ಲ, ಬಟ್ ಯು ಶುಡ್ ನೋ ವಾಟ್ ಈಸ್ ಎನ್ವಿರಾನ್ಮೆಂಟಲ್ ಎಥಿಕ್ಸ್. ಈ ತರನು ಒಂದಿದೆ ಅಂತ ಗೊತ್ತಿರಲಿ. ಅದೇ ತರ ಬಯೋ ಎಥಿಕ್ಸ್ ಅಂದ್ರೆ ಅಗೈನ್ ಕಾನ್ಸೆಪ್ಟ್ ಆಫ್ ರೈಟ್ ಅಂಡ್ ರಾಂಗ್. ಇಲ್ಲಿ ಬಯೋ ಅಂದ್ರೆ ಇವಾಗ ಬಯಾಲಜಿ ಅಂದ್ರೆ ಲಿವಿಂಗ್ ಆರ್ಗನೈಸಮ್ಸ್ ಅಂತ ಅಲ್ವಾ, ಬಟ್ ಈ ಕಾನ್ಸೆಪ್ಟ್ ಅಲ್ಲಿ ಇಲ್ಲಿ ಬಯೋ ಎಥಿಕ್ಸ್ ಅಂದ್ರೆ ದ ಕಾನ್ಸೆಪ್ಟ್ ಆಫ್ ರೈಟ್ ಅಂಡ್ ರಾಂಗ್ ರಿಲೇಟೆಡ್ ದ ಫೀಲ್ಡ್ ಆಫ್ ಮೆಡಿಸನ್. ವೈದ್ಯಕೀಯ ಕ್ಷೇತ್ರಕ್ಕೆ ಸಂಬಂಧಿಸಿರುವಂತೆ ಸರಿ ತಪ್ಪುಗಳೇನಿದೆಯಲ್ವಾ ಅದನ್ನ ಬಯೋ ಎಥಿಕ್ಸ್ ಅಂತ. ಇವತ್ತಿನ ದಿವಸ ಹಲವಾರು ಟೆಕ್ನಾಲಜಿಗಳು, ತಂತ್ರಜ್ಞಾನಗಳು ಬರ್ತಾರೆ. ಪ್ರಕೃತಿನಲ್ಲಿ ಏನಾಗುತ್ತೆ, ಒಂದು ಪ್ರಾಣಿ ಪಕ್ಷಿಗಳಿಗೆ ಜ್ವರ ಅಥವಾ ಆರೋಗ್ಯ ಸಮಸ್ಯೆ ಬಂದ್ರೆ ಕೆಲವು ಅದನ್ನ ಫೇಸ್ ಮಾಡುತ್ತೆ, ರೆಸಿಸ್ಟೆನ್ಸ್ ಡೆವಲಪ್ ಮಾಡ್ಕೊಳ್ಳುತ್ತೆ, ಬದುಕ್ತವೆ. ಹೂಎವರ್ ಈಸ್ ಅನೇಬಲ್ ಟು ಡೂ ದಟ್ ಆಕ್ಚುಲಿ ದೇ ವಿಲ್ ಡೈ. ಬಟ್ ಮನುಷ್ಯರಂಗಲ್ಲ, ನಾವು ತಂತ್ರಜ್ಞಾನಗಳಿಂದ ನಾವು ಸಾಯೋರ್ನು ಕೂಡ ಬದುಕಿಸಬಹುದಾಗಿರುತ್ತೆ, ಅವ್ರ ಲೈಫ್ನ ಎಕ್ಸ್ಟೆಂಡ್ ಮಾಡ್ಬೋದಾಗಿರುತ್ತೆ. ಈಗ ಅನಿಮಲ್ಸ್ ಅಲ್ಲಿ ಕೆಲವ್ರು ಫರ್ಟೈಲ್ ಇರ್ತಾರೆ, ಕೆಲವ್ರು ಫರ್ಟೈಲ್ ಇರೋದಿಲ್ಲ. ಸೊ ದಟ್ ಪಾಪ್ಯುಲೇಷನ್ ಬ್ಯಾಲೆನ್ಸ್ ಆಗುತ್ತೆ. ನಾವು ಇನ್ವಿಟ್ರೋ ಫರ್ಟಿಲೈಸೇಷನ್ ಅಂತೇಳಿ ಸರೋಗೆಸಿ ಕಾನ್ಸೆಪ್ಟ್ ಗಳನ್ನ ತಗೊಂಡ್ ಬಂದು ನಾರ್ಮಲಿ ಹೂಎವರ್ ನಾಟ್ ಕಂಪ್ಲೀಟ್ಲಿ ಫರ್ಟೈಲ್ ಅವ್ರಿಗೂ ಆದ್ರೂ ಕೂಡ ಪಾಪ್ಯುಲೇಷನ್ ಇನ್ಕ್ರೀಸ್ ಮಾಡ್ತಾ ಇದ್ದೀವಿ. ಸರೋಗೆಸಿ ಅಂತ ಕಾನ್ಸೆಪ್ಟ್ ಇದೆ.
ಬಾಡಿಗೆ ತಾಯ್ತನ ಅಂತ ಏನ್ ಕರೀತಾರೆ, ಸರೋಗೇಸಿ, ಸರೋಗೇಟ್ ಮದರ್ ಅಂತೆಲ್ಲವೂ ಕೂಡ, ಅದು ಸರಿನಾ ತಪ್ಪ? ಅದೇ ತರ ಯುಥನೇಸಿಯಾ, ಆಸ್ ಐ ಟೋಲ್ಡ್ ಯು, ಇವೆಲ್ಲ ಸಿಲೆಬಸ್ ಅಲ್ಲಿ ಇಲ್ಲದೆ ಇದ್ರು ಕೂಡ ಒಬ್ಬ ಸಿವಿಲ್ ಸರ್ವಿಸ್ ಆಸ್ಪಿರೆಂಟ್ ಗೊತ್ತಿರ್ಬೇಕು ಆ ಟರ್ಮ್ಸ್ ಏನೇನಿದೆ ಅಂತ. ನಾವು ಓದೋದು ಸಿವಿಲ್ ಸರ್ವಿಸ್ ಎಥಿಕ್ಸ್, ಬಟ್ ಯು ಶುಡ್ ನೋ ದಟ್ ದರ್ ಈಸ್ ಬಯೋ ಎಥಿಕ್ಸ್, ದರ್ ಈಸ್ ಎನ್ವಿರಾನ್ಮೆಂಟಲ್ ಎಥಿಕ್ಸ್, ಈ ತರ ಎಲ್ಲ. ಯುಥನೇಸಿಯಾ ಅಂದ್ರೆ ಕನ್ನಡದಲ್ಲಿ ದಯಾಮರಣ ಅಂತ ಒಂದು ಕಾನ್ಸೆಪ್ಟ್ ಇದೆ. ಸೊ ಇವಾಗ ಇಫ್ ಸಪೋಸ್ ಐ ಆಮ್ ಸಫರಿಂಗ್ ಫ್ರಮ್ ಎ ಡಿಸೀಸ್ ವೇರ್ ದರ್ ಇಸ್ ನೋ ನೋನ್ ಟ್ರೀಟ್ಮೆಂಟ್ ಈಸ್ ಅವೈಲಬಲ್, ಏನೋ ಒಂದು ಕಾಯಿಲೆ ಬಂದಿದೆ ಅದಕ್ಕೆ ಟ್ರೀಟ್ಮೆಂಟೇ ಇಲ್ಲ, ಅಂಡ್ ದೇರ್ ಇಸ್ ನೋ ಗ್ಯಾರಂಟಿ ದಟ್ ವಿ ವಿಲ್ ಇನ್ವೆಂಟ್ ಆಕ್ಚುಲಿ ಎ ಟ್ರೀಟ್ಮೆಂಟ್ ಇನ್ ದ ನಿಯರ್ ಫ್ಯೂಚರ್, ಸದ್ಯಕ್ಕೆ ಅದಕ್ಕೆ ಚಿಕಿತ್ಸೆ ಬರುತ್ತೆ ಅಂತ ಗ್ಯಾರಂಟಿನೂ ಇಲ್ಲ. ದೆನ್ ದಿಸ್ ಪರ್ಸನ್ ಅಲೌಡ್ ಟು, ಅಂದ್ರೆ ಜಸ್ಟ್ ಸಫರಿಂಗ್, ಇವ್ರು ಏನೋ ಸಫರ್ ಆಗ್ತಾ ಇದಾರೆ ಆ ರೋಗದಿಂದ, ನಾಟ್ ಓನ್ಲಿ ದಿಸ್ ಪರ್ಸನ್ ಬಟ್ ಹಿಸ್ ಆರ್ ಹರ್ ಫ್ಯಾಮಿಲಿ ಮೆಂಬರ್ಸ್ ಆರ್ ಆಲ್ಸೋ ಸಫರಿಂಗ್, ಅವ್ರ ಕುಟುಂಬದವ್ರು ಕೂಡ ಸಫರ್ ಆಗ್ತಿರ್ತಾರೆ. ಅವಾಗ ನಾವು ಅವ್ರನ್ನ ಮೆಡಿಕಲಿ ಎಂಡ್ ಮಾಡಬಹುದಾ, ಅವ್ರಿಗೊಂದು ಮುಕ್ತಿ ಕೊಡ್ಬೋದಾ ಅನ್ನೋ ಕಾನ್ಸೆಪ್ಟ್ ಯುಥನೇಸಿಯಾ. ನಮ್ಮ ಇಂಡಿಯಾದಲ್ಲಿ ಫಸ್ಟ್ ಥಿಂಗ್, ದ ಅರುಣಾ ಶಾನ್ಬಾಗ್ ಅಂತ ಒಬ್ಬ ಮಹಿಳೆ ಆಕ್ಚುಲಿ ಇದ್ರ ಬಗ್ಗೆ ಫೈಟ್ ಮಾಡ್ತಾರೆ. ಶಿ ವಾಸ್ ಆಕ್ಚುಲಿ ಬ್ರೂಟಲಿ ರೇಪ್ ಬೈ ಎ ಪರ್ಸನ್ ಆಕ್ಚುಲಿ, ಅದರಿಂದ ಶಿ ಹ್ಯಾಸ್ ಫೇಸ್ ಸೋ ಮೆನಿ ಬಯಾಲಜಿಕಲ್ ಪ್ರಾಬ್ಲಮ್ಸ್, ತುಂಬಾ ಬ್ರೂಟಲ್ ರೇಪ್ ಆದಾಗ. ಸೊ ಶಿ ಹ್ಯಾಸ್ ಅಪ್ಲೈಡ್ ಫಾರ್ ಯುಥನೇಸಿಯಾ, ನನ್ಗೆ ಎಂಡ್ ಮಾಡ್ಬೇಡಿ ಲೈಫ್ನ, ಈ ತರ ನಾನು ಬದುಕೋದು ಬೇಕಾಗಿಲ್ಲ ಅಂತ ಹೇಳ್ಬಿಟ್ಟು. ಆಕ್ಚುಲಿ ಹರ್ ಲೈಫ್ ಶಿ ಸ್ಟ್ರಗಲ್ಡ್ ಫಾರ್ ಮೋರ್ ದೆನ್ 40 years ಆಕ್ಚುಲಿ, ಅಂಡ್ ದಟ್ ಶಿ ವಾಸ್ ನಾಟ್ ಅಲೌಡ್ ಆಕ್ಚುಲಿ. ಅಂದ್ರೆ ಅವರ ಸಿಚುಯೇಷನ್ ಯುಥನೇಸಿಯಾಗಿ ಡಿಮ್ಯಾಂಡ್ ಮಾಡಲ್ಲ ಅಂತ. ಆಫ್ಟರ್ 42 years ಆಫ್ ಫೈಟ್ ಶಿ ಡೈಡ್ ಬಿಕಾಸ್ ಆಫ್ ನ್ಯೂಮೋನಿಯಾ, ಶಿ ಡೆವಲಪ್ ನ್ಯೂಮೋನಿಯಾ ಅಂಡ್ ಶಿ ಡೈಡ್. ಬಟ್ ಈ ಜರ್ನಿನಲ್ಲಿ ತುಂಬಾ ಡಿಬೇಟ್ ನಡೀತಾ ಇತ್ತು. ಅವಾಗ ಲೈಕ್ ದ ಸುಪ್ರೀಂ ಕೋರ್ಟ್ ಹ್ಯಾಸ್ ಕಮ್ ಅಪ್ ವಿತ್ ದಿಸ್ ಒಪಿನಿಯನ್ ದಟ್ ವಿ ವಿಲ್ ಅಲೋ ಯುಥನೇಸಿಯಾ ಇನ್ ದ ರೇರೆಸ್ಟ್ ಆಫ್ ರೇರ್ ಕೇಸಸ್. ಅದರಲ್ಲೂ ಆಕ್ಟಿವ್ ಯುಥನೇಸಿಯಾ ಮತ್ತೆ ಪ್ಯಾಸಿವ್ ಯುಥನೇಸಿಯಾ ಅಂತಿದೆ. ಈ ಸಪೋಸ್ now for my survival because of my disease I am depending upon external sources like ventilator ಅದೆಲ್ಲ ಇರಬೇಕು, ಆಕ್ಸಿಜನ್ ಆ ತರ ಎಲ್ಲ, ಅವೆಲ್ಲ ಇಲ್ಲದೆ ಹೋದ್ರೆ ನ್ಯಾಚುರಲಿ ಐ ಕೆನಾಟ್ ಟೇಕ್ ಆಕ್ಸಿಜನ್ ಅಂಡ್ ಐಲ್ ಡೈ. ಸೊ ದೇ ರಿಮೂವ್ ದಟ್ ಎಕ್ಸ್ಟರ್ನಲ್ ಸಪೋರ್ಟ್. ನಾನು ಬದುಕೋದಕ್ಕೆ ಏನು ಬಾಹ್ಯವಾದ ಅಂಶಗಳು, ವೆಂಟಿಲೇಟರ್, ಆಕ್ಸಿಜನ್ ಇವೆಲ್ಲ ಕೊಟ್ಟಿದ್ದಾರೋ ಅದನ್ನ ತೆಗೆದ್ಬಿಟ್ರೆ ಆ ವ್ಯಕ್ತಿನೇ ಯಾರು ಕೊಟ್ಟು ಅವರು ಸತ್ತೋಗ್ತಾರೆ. ಅದು ಪ್ಯಾಸಿವ್ ಯುಥನೇಸಿಯಾ. ಮೆಡಿಕಲಿ ನಾವು ಕೆಲವು ಇಂಜೆಕ್ಷನ್ಸ್ ಗಳನ್ನ ಕೊಟ್ಟು ಆಕ್ಟಿವ್ ಕೂಡ ಆ ವ್ಯಕ್ತಿಗೆ ಮುಕ್ತಿಯನ್ನ ಕೊಡ್ಬೋದು ಅಥವಾ ಎಂಡ್ ಅನ್ನು ಮಾಡಿದ್ರೆ ಅದು ಆಕ್ಟಿವ್ ಯುಥನೇಸಿಯಾ. ಇಂಡಿಯಾದಲ್ಲಿ ಆಕ್ಟಿವ್ ಯುಥನೇಸಿಯಾ ಅಲೋ ಇಲ್ಲ. ಪ್ಯಾಸಿವ್ ಯುಥನೇಸಿಯಾ ಅಂತಕ್ಕಂಥದ್ದು ರೇರೆಸ್ಟ್ ಆಫ್ ರೇರ್ ಕೇಸಸ್ ಅಲ್ಲಿ ಅಲೋ ಮಾಡ್ತಾರೆ. ಬೇರೆ ದೇಶದಲ್ಲೆಲ್ಲ ಅಸಿಸ್ಟೆಡ್ ಸೂಸೈಡ್ ಅಂತ ಕೂಡ ಕಾನ್ಸೆಪ್ಟ್ ಇದೆ. ಈಗ ನಂಗೆ 60 ವರ್ಷ ಆಗಿದೆ, ಐ ಡೋಂಟ್ ವಾಂಟ್ ಟು ಫೇಸ್ ಈ ಓಲ್ಡ್ ಏಜ್ ಲೈಫು, ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋದು, ಹಾಗೆ ಹೀಗೆ ನಂಗೆ ಬದುಕೋದಕ್ಕೆ ಇಷ್ಟ ಇಲ್ಲ, ಐ ವಾಂಟ್ ಟು ಡೈ. ವೈ ಇಟ್ ಈಸ್ ಮೈ ಚಾಯ್ಸ್ ಆಕ್ಚುಲಿ, ನಾನು ಬದುಕಬೇಕಾ ಬೇಡವಾ ಅಂತ ಕಾನ್ಶಿಯಸ್ ಆಗಿದ್ದು. ಒಂದು ಇವಾಗ ಸಡನ್ ಆಗಿ ಯಾರಿಗೂ ಸೂಸೈಡ್ ಆಗ್ಬೇಕು ಅನ್ಕೊಂಡ್ರೆ ಅಲೋ ಇಲ್ಲ. ಫಸ್ಟ್ ಕಾನ್ಶಿಯಸ್ ಆಗಿದೆ, ಅವ್ರಿಗೊಂದು ಟೈಮ್ ಕೊಟ್ಟು 3-6 ತಿಂಗಳು ಟೈಮ್ ಕೊಟ್ಟು ಆಮೇಲೆ ಕೂಡ ಅವ್ರು ಸಾಯ್ತೀವಿ ಅಂತಿದ್ರೆ, ಈಗ ಸಾರ್ಕೋಪಾಡ್ ಅಂತೆಲ್ಲ ಮಿಷಿನ್ಸ್ ಇರುತ್ತೆ, ನೀವು ಆ ಮಿಷಿನ್ಸ್ ಒಳಗಡೆ ಹೋಗಿ ಒಂದು ಬಟನ್ ಒತ್ತಿದ್ರೆ ವಿತೌಟ್ ಎನಿ ಪೈನ್ ದೇರ್ ಲೈಫ್ ವಿಲ್ ಎಂಡ್. ಸೊ ಆ ಥರದ್ದೆಲ್ಲ ಅಲೋ ಮಾಡ್ಬೇಕಾ ಬೇಡವಾ, ಯಾವ್ದು ನ್ಯಾಚುರಲ್ ಇಲ್ವಾ? ಸೊ ಈ ಥರದ್ದೆಲ್ಲ ಡಿಬೇಟ್ಸ್ಗಳು ನಡೀತಾ ಇರುತ್ತೆ. ಯುಥನೇಸಿಯಾ, ಆಕ್ಟಿವ್ ಯುಥನೇಸಿಯಾ ಅಂಡ್ ಪ್ಯಾಸಿವ್ ಯುಥನೇಸಿಯಾ. ಅಬಾರ್ಷನ್, ಈಗ ನ್ಯಾಚುರಲ್ ಆಗಿ ಕೆಲವು ಸಲ ಅಬಾರ್ಷನ್ ಆಗ್ತಿರುತ್ತೆ, ಬಟ್ ಮೈ ಬಾಡಿ ಮೈ ಚಾಯ್ಸ್ ಅಂತ ವುಮೆನ್ ಎಂಪವರ್ಮೆಂಟ್ ಹೇಳುತ್ತೆ. ಈಗ ವುಮೆನ್ ಹ್ಯಾಸ್ ಟು ಡಿಸೈಡ್, ಇವಾಗ ನಂಗೆ ಮಗು ಬೇಕಾ ಬೇಡವಾ ಅಂತ. ಸೊ ಐ ವಿಲ್ ಡಿಸೈಡ್ ವೆದರ್ ಐ ಹ್ಯಾವ್ ಟು ಗಿವ್ ಬರ್ತ್ ಟು ದ ಬೇಬಿ ಆರ್ ಐ ಶುಡ್ ಅಬಾರ್ಟ್ ಇಟ್ ಅಂತ. ಹಾಗಾದ್ರೆ ಮುಂಚೆನೆ ಡಿಸಿಷನ್ ತಗೋಬೇಕಿತ್ತ? 1 ತಿಂಗಳಾದ್ಮೇಲೆ ತಗೋಬೇಕಾ, 3 ತಿಂಗಳಾದ್ಮೇಲೆ ತಗೋಬೇಕಾ, 5 ತಿಂಗಳಾದ್ಮೇಲೆ ತಗೋಬೇಕಾ, ಯಾವಾಗವರೆಗೂ ಅಲೋ ಮಾಡಬೇಕು, ಯಾವಾಗ ಅಲೋ ಮಾಡಬಾರ್ದು? ಆಲ್ ದೀಸ್ ಆರ್ ದ ಕ್ವಶನ್ಸ್ from the ethical perspective comes under bioethics. There is a concept can also be like designed babies. Designed baby or babies anta. ಅಂದ್ರೆ ಥಿಯರಿಟಿಕಲಿ ನಾವು ಇಟ್ ಈಸ್ ಪಾಸಿಬಲ್. ಅದನ್ನ ತುಂಬಾ ಎಕ್ಸ್ಪೆರಿಮೆಂಟ್ಸ್ ಅಲೋ ಮಾಡೋದಿಲ್ಲ ಗವರ್ಮೆಂಟ್ಸ್, ಹಾಗಾಗಿಲ್ಲ. ಬಟ್ ಥಿಯರಿಟಿಕಲಿ ಇಟ್ ಈಸ್ ಪಾಸಿಬಲ್ ಟು ಬ್ರಿಂಗ್ ಸಮ್ ಚೇಂಜಸ್ ಇನ್ ದ ಬೇಬಿ. ಈಗ ಫಾರ್ ಎಕ್ಸಾಂಪಲ್ ದೇರ್ ಆರ್ ಫ್ಯೂ ಪೀಪಲ್ ಹೂ ಆರ್ ಡಾರ್ಕರ್ ಇನ್ ಕಲರ್. ಅವರು ಲೈಫಲ್ಲಿ ತುಂಬಾ ಡಿಸ್ಕ್ರಿಮಿನೇಷನ್ ಮಾಡ್ತಾರೆ. ಜೆನೆಟಿಕಲಿ ಇಫ್ ಯು ಕ್ಯಾನ್ ಆಲ್ಟರ್ ಅಂಡ್ ಕ್ರಿಯೇಟ್ ಓನ್ಲಿ ಫೇರ್ ಕಲರ್ ಬೇಬೀಸ್, ಸೋ ಕಾಲ್ಡ್ ಎಲ್ಲರೂ ಒಂದೇ ಬೆಳಗಿರೋರ್ನೇ ಕ್ರಿಯೇಟ್ ಮಾಡಕ್ಕಾದ್ರೆ ಹಂಗ್ ಮಾಡ್ಬೇಕಾ ಮಾಡಬಾರ್ದಾ? ಈ ಕೆಲವರು ತುಂಬಾ ಹೈಟ್ ಕಡಿಮೆ ಇರ್ತಾರೆ, ಅಂಡ್ ಇಫ್ ಥಿಯರಿಟಿಕಲಿ ಜೆನೆಟಿಕಲ್ ಮಾಡಿಫಿಕೇಶನ್ ಮಾಡಿ ಅವ್ರನ್ನೆಲ್ಲೂ ಹೈಟ್ ಎಲ್ಲರೂ 7 ಅಡಿ 6.5 ಅಡಿ ಹಂಗೇನೋ ಮಾಡಿದ್ರೆ, ಹಂಗ್ ಮಾಡಕ್ ಸಾಧ್ಯ ಇದ್ರೆ ಮಾಡ್ಬೇಕಾ ಮಾಡಬಾರ್ದಾ? ಅಥವಾ ಯಾರು ಹೇಗಿದ್ರೆ ಅವ್ರನ್ನ ಒಪ್ಕೋಬೇಕಾ? ಅಥವಾ ನಾರ್ಮಲ್ ಬಿಟ್ ಕೆಲವು ಸಲ ಡಿಫ್ರೆಂಟ್ ಡಿಸೆಬಿಲಿಟಿ ಆ ತರ ಬರಂಗಿದ್ರೆ ಅವಾಗ ಇಂಟರ್ಫಿಯರ್ ಆಗ್ಬೇಕಾ ಬೇಡವಾ? ಅವಾಗ್ಲೂ ಆಗ್ಲೇಬಾರ್ದಾ? ಯಾವಾಗ ಆಗಬಹುದು ಇಂಟರ್ಫಿಯರೆನ್ಸ್, ಯಾವಾಗ ಆಗ್ಬಾರ್ದು? ಅವು ಬಿಕಾಸ್ ಅವ್ರು ಲೈಫ್ ಲಾಂಗ್ ಅವ್ರು ಸಫರ್ ಆಗೋದಕ್ಕಿಂತ ಆಕ್ಚುಲಿ ಅವ್ರು ಮುಂಚೆನೆ ಚೇಂಜಸ್ ಮಾಡೋದ್ರಿಂದ ನಾವು ಇಂಟರ್ಫಿಯರ್ ಆದ್ರೆ ಒಳ್ಳೇದಾ ಕೆಟ್ಟದ್ದಾ, ಈ ತರದ್ದೆಲ್ಲದನ್ನು ಸ್ಟಡಿ ಮಾಡ್ತೀವಿ. ಅಗೇನ್ ದೀಸ್ ಆರ್ ಆಲ್ ನಾಟ್ ಸ್ಪೆಸಿಫಿಕಲಿ ಮೆನ್ಷನ್ಡ್ ಇನ್ ಸಿಲೆಬಸ್, ಬಟ್ ದೇರ್ ಈಸ್ ಸಮಥಿಂಗ್ ಕಾಲ್ಡ್ ಬಯೋಎಥಿಕ್ಸ್. ಆ ಡಿಬೇಟ್ಸ್ ಗಳು ನಡೀತಾ ಇದೆ. ಅದು ಬಯೋಎಥಿಕ್ಸ್ ಅನ್ನೋ ಫೀಲ್ಡ್ ಅಲ್ಲಿ ನಡೀತಾ ಇರುತ್ತೆ. ಓಕೆ.
ಸೊ ನೀವು ಇವುಗಳ ಬಗ್ಗೆ ಫ್ರೀ ಆಗಿದ್ದಾಗ ತಿಳ್ಕೊಳ್ಳೋದು, ಚರ್ಚೆ ಮಾಡೋದು, ಅವುಗಳನ್ನೆಲ್ಲ ಮಾಡ್ತಾ ಇರ್ಬೋದಾಗಿರುತ್ತೆ.